ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಭಾಷಣ ಮಾಡಿ DCM DK ಶಿವಕುಮಾರ್ ಅವರು ಬರೀ ಭಾಷಣ ಮಾಡಿದ್ದೇ ಬಂತು. ಅವ್ರು ನೋಡಬೇಕಾಗಿರೋ ಸುದ್ದಿ ಇದು. ಕ್ಲೀನ್ ಸಿಟಿಯ ನಟ್ಟ ನಡು ರಸ್ತೆಯಲ್ಲಿ ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಭಾಷಣ ಮಾಡಿ DCM DK ಶಿವಕುಮಾರ್ ಅವರು ಬರೀ ಭಾಷಣ ಮಾಡಿದ್ದೇ ಬಂತು. ಅವ್ರು ನೋಡಬೇಕಾಗಿರೋ ಸುದ್ದಿ ಇದು. ಕ್ಲೀನ್ ಸಿಟಿಯ ನಟ್ಟ ನಡು ರಸ್ತೆಯಲ್ಲಿ ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ.
ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ ಬಿಬಿಎಂಪಿ ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, ಬಿಬಿಎಂಪಿ ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.